ಗಾಡಿ ಅಷ್ಟೇ ಬರೋದು. ಕೇಳಿಸ್ತಲ್ಲ ಸರಿ. ಯಾವ ರೀತಿಯಲ್ಲಿ ಈ 64 ವರ್ಷದಲ್ಲಿ 5 ಬಾರಿ ನಮ್ಮ ಪ್ರಾಣ ಉತ್ತರಿಸಿದವರು ಈ ನಾಡಿನ ದಾಖಲೆ. ಈ ಬಾರಿ ಬಹಳ ಕಷ್ಟ ಅಂತಕ್ಕಂಥ ಕಾಯ್ದುಕೊಳ್ತಾ ಇದೆ. ಅವರ ಒಂದು ಈಗಿನ ಒಂದು ಟೆಕ್ನಿಕಲಿ ಒಂದು ಹೊಸದಾಗಿ ಕೆಲವು ಸಿಸ್ಟಮ್ಗಳು ಇವತ್ತು ನಾನು ಜೀವಂತ ಪ್ರತಿನಿಧಿಯನ್ನು ಬಿಟ್ಟಿದ್ದೇನೆ. ನಾನು ಇಲ್ಲಿವರೆಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಬೇಕಂತ ಅವಶ್ಯಕತೆ ಇದೆ. ನೀವು ಬೆಳೆದಿರ್ತಕ್ಕಂಥ ನಮಗೆ ರಾಜಕೀಯದಲ್ಲಿ ಒಂದು ತಿಳುವಳಿಕೆ ಬಂದಂತ ವಿಶೇಷವಾದಂಥ ಪ್ರೀತಿ ವಿಶ್ವಾಸ ಕೊಟ್ಟಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಸ್ಥಳೀಯ ಜನತೆ ಇದ್ದೀರಿ. ಅದು ಈ ಜೀವನದಲ್ಲಿ ನಾವು ಬರೆಯುವುದನ್ನು ಬರೆದು ಸಾಗಿರತಕ್ಕಂಥದ್ದನ್ನು ಇವತ್ತು ನಾನು ಯೋಚನೆ ಮಾಡಿದ್ದು ಆ ಒಂದು ವಿದೇಶದಿಂದ ಯಾವೊಂದು ಹಾಲನ್ನು ತರಿಸ್ತಾರೆ. ಇವತ್ತು ನಾಲ್ಕು ಸುಮಾರು 25 ಲಕ್ಷ ರೂಪಾಯಿ ಒಂದು ಸಣ್ಣ ಒಂದು ಜೀವ ಒಂದು ಬಾರಿ ನಾವು ಚಿಕಿತ್ಸೆಯನ್ನ ಮಾಡ್ಕೊಂಡದ್ದು ಏನೋ ಆ ಕಡೆ ಹೋದ್ರೆ ಅವಕಾಶ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಒಂದು ಸುವರ್ಣ ಕಾಲವನ್ನು ಕಳ್ಕೊತೀನಿ ಅಂತ ಹೇಳಿ ನಾನು ಯಾವತ್ತೂ ಆಗಿಲ್ಲ. ಆ 20 ತಿಂಗಳು ಅವರು ರಾತ್ರಿ ಮಾಡಿದ ಅದೇ ಆಸ್ತಿ. ಮತ್ತೆ 2015 ವರ್ಷಕ್ಕೆ ಮತ್ತೆ ಇನ್ನೊಂದು ಬಾರಿ ಎರಡು ಬಾರಿಯೂ ಆ ವೈದ್ಯರು ಶ್ರಮ ಪಟ್ಟಿದ್ದಾರೆ. ನಾನು 2ನೇ ಬಾರಿ ಚಿಕಿತ್ಸೆ ಒಳಗಾದಾಗ ಡಾಕ್ಟರ್ ಸತ್ಯಕ್ಕೆ ಹೇಳಿ ನಮ್ಮ ರಾಜ್ಯದ ಅತ್ಯಂತ ನುರಿತ ವೈದ್ಯರು ಅವರು ಬಹಳ ಕಷ್ಟಪಟ್ಟಿದ್ದಾರೆ, ಶ್ರಮ ಪಟ್ಟರು. ನಾನು ನೋಡ್ಕೊಂಡೆ ತುಂಬಾ ಕಾಂಪ್ಲಿಕೇಶನ್ ಇಂದ ನನಗೆ ಮೊನ್ನೆ ಆದಂತ ಒಂದು ಹಲವಾರು ಕುಟುಂಬದಲ್ಲಿ ಕೆಲವು ಬಾರಿ ಯಾವೊಂದು ತುರ್ತು ಚಿಕಿತ್ಸೆಗೆ ಜಿಲ್ಲೆ ಆಸ್ಪತ್ರೆಗಳಿಗೆ ನಿಮ್ಮ ಕುಟುಂಬಗಳಲ್ಲಿ ಈ ಒಂದು ರೀತಿಯ ಸಮಸ್ಯೆಗಳು ಒಳಗಾಗಿ ಹೋದಾಗ ಡಾಕ್ಟರ್ಗಳು ಪ್ರಾಮಾಣಿಕ ಪ್ರಯತ್ನ ಪಟ್ಟರು ಕೆಲವು ಬಾರಿ ಜೀವ ಉಳಿಯಲ್ಲ. ಆ ಸಂದರ್ಭದಲ್ಲಿ ಏನೋ ಡಾಕ್ಟರ್ ಸರಿಯಾಗಿ ಚಿಕಿತ್ಸೆ ಕೊಡದೆ ಅಸಡ್ಡೆಯಿಂದ ನಮ್ಮ ಕುಟುಂಬದ ಪ್ರಾಣ ತೆಗೆದ ಅಂತ ಹೇಳಿ ಆ ವೈದ್ಯರು ತಪ್ಪು ಮಾಡ್ತಾರೆ. ನಾನಿಲ್ಲ ಅಂತ ಹೇಳಿದೆ.
ವೈದ್ಯರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ನೋಡುತ್ತೆ. ಆದರೆ ನನಗೆ ಚಿಕಿತ್ಸೆ ಮಾಡಿದವರು ನಿನ್ನೆ ಮಧ್ಯಾಹ್ನ ನನ್ನನ್ನು ಕೂರಿಸಿಕೊಂಡು ಸುಮಾರು 1.5 ಗಂಟೆಗಳ ಕಾಲ ಯಾವ ರೀತಿ ಮಾಡ್ತಾರೆ ಅದನ್ನು ನೋಡುವಾಗ ನಮಗೆ ಭಯ ಆಗ್ತದೆ. ಮೊದಲೇ ನನಗೆ ಆ ರೀತಿ ಚಿಕಿತ್ಸೆ ಅಂತ ಹೇಳಿದ್ರು. ಆಸ್ಪತ್ರೆಗೆ ನಾನೇ ಹೋಗಬೇಕು ಗೊತ್ತಿಲ್ಲ. ನಾನು ವಿಧಾನಸಭೆಯ ಕಲಾಪ ನಡೀಬೇಕಾದ್ರೆ ನಾನು 2 ವರ್ಷದಿಂದ ಸ್ವಲ್ಪ ವಾಲ್ನಲ್ಲಿ ಇಳಿಕೆಯಾಗುತ್ತಾ ಇದ್ದರೆ ನಾನು ಪ್ರಸರತ್ತ ರಥಯಾತ್ರೆಯನ್ನು ಮಾಡಿದಾಗ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 3 ಗಂಟೆವರೆಗೆ ಆ ರಥಯಾತ್ರೆ ಕಾರ್ಯಕ್ರಮದಲ್ಲಿ ಬಸ್ನಲ್ಲೇ ಊಟ ಮಾಡಿ ನಿಮ್ಮ ಜೊತೆಯಲ್ಲಿ ಇಡೀ ರಾಜ್ಯದಲ್ಲಿ 3 ಜನ ಕೊಟ್ಟಿದ್ದೇನೆ. ಇದೇ ಬಹಳ ದಂಡ ಕೊಟ್ಟಿದ್ದೇನೆ. ಒಬ್ಬನೇ ಏಕಾಂಗಿ ನಮ್ಮ ಪಕ್ಷದಲ್ಲಿ ದೊಡ್ಡ ದೊಡ್ಡ ನಾಯಕರು ಯಾರು ಇಲ್ಲ. ಬಹಳ ಜನ ಪಡೆದು ನಾವು ಬೀದಿ ನಿಲ್ಲಿಸಿ ನಮ್ಮನ್ನ ಅನಾಥ ಮಾಡಿ ಹೋಗುತ್ತಿದ್ದೇವೆ. ಆ ಸಂದರ್ಭದಲ್ಲಿ ಕಾಪಾಡಿರ್ತಕ್ಕಂಥ ನೀವುಗಳು ನಮ್ಮ ಮಾಹಿತಿಗಳ ತಪ್ಪುಗಳಿಂದ ಇವತ್ತು ನಮಗೆ ಇಂಥ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೇವೆ. ರಾಜಕೀಯದಲ್ಲಿ ನಾವು ಬಹುಶಃ ಈ 2 ಆಪರೇಷನ್ ಮಣ್ಣಾಗಿರ್ತಕ್ಕಂಥ 3 ಆಪರೇಷನ್ ಮುಗಿಯುತ್ತೆ ಮಾಡಿರ್ತಕ್ಕಂಥದ್ದು. ನಿನ್ನೆ ದಿನ ಡಾಕ್ಟರ್ ಎಲ್ಲಾನ ಬಿಟ್ಟು ಕಷ್ಟ ಮಾಡಿ ತುಂಬಾ ಸಂತೋಷವಾಗಿ ಹೇಳಿದ್ರು. ಇಲ್ಲ ನಾನು ಸಾಯಿಬಾಬಾನ ಅರ್ಪಿಸ್ತಾ ಇದ್ದೇನೆ. ಆ ಸಾಯಿಬಾಬಾನೇ ಬಂದು ನಿಮ್ಮ ಜೀವ ಉಳಿದಿದ್ದಾರೆ ಅಂತ ಹೇಳಿ ಅವರಿಗೆಲ್ಲ ಅವರು ಸಾಯಿಬಾಬನಿಗೆ ಒಂದು ನಂತರವನ್ನು ಪ್ರಸಾರ ಕೊಟ್ಟು ಅವರಿಗೆ ಎಲ್ಲ ಕೆಲಸವನ್ನು ಕರ್ಕೊಂಡು ಹೋಗಿದ್ದಾರೆ. ಬಹಳ ಎಕ್ಸ್ಪೀರಿಯನ್ಸ್ ಇದ್ದಾರೆ. ಅದೇ ರೀತಿ ಅಂಗಡಿಯಿಂದ ಅವರು ಕರ್ಕೊಂಡು ಬಂದು ಅವರು ಬಂದಿರ್ಬೋದು. ಅದೇ ರೀತಿ ಒಂದು ಅಲ್ಲಿಯ ಪ್ರಮುಖ ಮುಖ್ಯಸ್ಥರು ಅವರು ಕರೀಲಿ ನನಗೆ ಮಾಡಲಿಕ್ಕೆ ಅವಕಾಶ ಸಿಕ್ತು. ನನ್ನ ಜೀವನಕ್ಕೆ ನಾನು ಚಿಂತೆ ಮಾಡಿ ಅದೇ ಪ್ರಸರತ್ತ ಯೋಜನೆಗಳಲ್ಲಿ ರಾಜ್ಯ ತರಬೇತಿ ಕೊಟ್ಟಿರುತ್ತೆ. ಸ್ವಲ್ಪ ಬಾರಿ ಜನತೆ ನಮಗೆ ವಸ್ತುಗಳ ಅಧಿಕಾರ ಆಗುತ್ತೆ ಅಂತ ಬಡ ಕುಟುಂಬಗಳಲ್ಲೂ ಇವತ್ತು ನನಗೆ ಸಿಕ್ಕಂಥ ಚಿಕಿತ್ಸೆಗಳು ಉಚಿತವಾಗಿ ಸರ್ಕಾರಕ್ಕೆ ತೋರಿಸಬೇಕು ಅನ್ನೋದು ನನಗೆ ಇವತ್ತು ನೀವೆಲ್ಲ ಪುನಃ ಇವತ್ತು ಬಂದು ಮಂಡ್ಯದಲ್ಲಿ ಅಭ್ಯರ್ಥಿ ಆಗ್ತಕ್ಕಂಥ ವಿಷಯದಲ್ಲಿ ತಮ್ಮ ಒಂದು ನಾಮಗಳಲ್ಲಿ ಇರ್ತಕ್ಕಂಥ ಅತ್ಯಂತ ನಾವು ಮೊನ್ನೆ ಆಸ್ಪತ್ರೆ ಹೋಗಿದ್ದೆ. ಡಾಕ್ಟರ್ ಅಂಬೇಡ್ಕರ್ ಅವರ ಭವನದಲ್ಲೂ ಒಂದು ಮಾತು ಕೊಟ್ಟು ಬಂದಿದ್ದೇನೆ. ನಿಮ್ಮ ಆಸ್ತಿಗೆ ನಾನು ನಿರಾಸೆ ಮಾಡಲ್ಲ. ನಿಮ್ಮ ಆಸೆಗೆ ನಾವು ಯಾವುದೇ ಕಾರಣಕ್ಕೂ ನಿರಾಸೆ ಮಾಡಲ್ಲ.
ನಮ್ಮ ಕಾರ್ಯಕರ್ತರಿಗೆ ನೋವಾದಾಗ ನಮ್ಮ ಕಾರ್ಯಕರ್ತರು ಪಕ್ಷದ ಸಂಘಟನೆ ಮಾಡಬೇಕಾದ್ರೆ ಸಂಘಟನೆಗೆ ಕೊರತೆ ಇದೆ ಅಂತಕ್ಕಂಥದ್ದು ಬಂದಾಗ ನಮ್ಮ ಕಾರ್ಯಕರ್ತರನ್ನ ನಾನು ಎಂದೂ ಸಹ ಬಂದಂತೆ ನಾವು ಜನ್ಮ ತಾಳಿದ್ದು ಹಾಸನದಲ್ಲಿ. ನಾನು ರಾಜಕೀಯ ಅಂತಕ್ಕಂಥದ್ದು ಪ್ರಾರಂಭ ಮಾಡಿದ್ದು ರಾಮನಗರದಲ್ಲಿ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತ ಅಲ್ಲಿಯ ಪುಣ್ಯಾತ್ಮರು ಚನ್ನಪಟ್ಟ ಪಕ್ಕ ಹಿಂಗೆ ಮಂಡ್ಯದಲ್ಲಿ ಇರ್ತಕ್ಕಂಥ ಒಂದು ನಿಮ್ಮ ಧ್ವನಿಗೆ ಚನ್ನಪಟ್ಟದಲ್ಲೂ ಅದೇ ಧ್ವನಿಗಳು. ಚನ್ನಪಟ್ಟಣದಲ್ಲಿ ಕೊನೆಗೆ ಏನು ನಮ್ಮ ಪಕ್ಷದ 17 ವರ್ಷ ಕೊರತೆ ಬಿದ್ದಿತ್ತು. ನನ್ನ ಮೇಲೆ 2018 ಬಂದು ಒತ್ತಡ ಹಾಕಿದ್ರು. ಇಲ್ಲ ನೀವು ರಾಮನಗರದಲ್ಲೂ ನಿಲ್ಬೇಕು, ಚನ್ನಪಟ್ಟಣದಲ್ಲೂ ನಿಲ್ಬೇಕು, ಆಮೇಲೆ ಪ್ರತಿನಿಧಿಯಾಗಿ ಕೊಟ್ಬಿಡಿರ್ತೇವೆ. ನಾನು ಯಾಕೆ ನನ್ನ ಜೀವನದಲ್ಲಿ ಬಂದಿದ್ದೇನೆ ಅನ್ನೋದನ್ನ ಇವತ್ತು ಆಶ್ಚರ್ಯ ಬಂದಿದೆ. ಅದಕ್ಕೋಸ್ಕರ ಇವತ್ತು ಏಕಾಂಗಿಯಾಗಿ ಹೋರಾಟ ಇದೆ. ಬಿಜೆಪಿಯಲ್ಲಿ ಕಾಂಗ್ರೆಸ್ನಲ್ಲಿ ಬಹಳ ಜನ ದೊಡ್ಡ ಲೀಡರ್ಗಳಿದ್ದಾರೆ. ನನ್ನ ಇಲ್ಲಿವರೆಗೂ ನನಗೆ ಹೋರಾಟಕ್ಕೆ ಇವತ್ತು ಹಳ್ಳಿಯ 30 ಜನ ನಾನು ಇವತ್ತು ನಾನು ರಾಮನಗರ ಚನ್ನಪಟ್ಟಣ 2 ಕ್ಷೇತ್ರದಲ್ಲಿ ಚುನಾವಣೆ ನಿಂತಾಗ ಬಹುತೇಕ ಯಾವ ರಾಜಕಾರಣಿಗಳು ಅಂತ ತೀರ್ಮಾನ ಮಾಡಿದೆ. 2 ಅಕ್ಕಪಕ್ಕದ ಕ್ಷೇತ್ರಗಳು 2018 ವಿಧಾನಸಭಾ ಚುನಾವಣೆ 2 ಕಡೆ ನಿಂತಿದೆ. ಒಂದು ದಿವಸ ನಾನು ಚುನಾವಣೆ ಮತ ಕೇಳಕ್ ಹೋಗಿಲ್ಲ, ಊಟ ನೋಡಲಿಲ್ಲ. ನಂತರ ರಾಮನಗರದಲ್ಲಿ ತಪ್ಪು ಯಾವುದು ಕಾಂಗ್ರೆಸ್ ಜಾತ್ಯಾತೀತ ಅವರು ಸಹವಾಸ ಮಾಡಿ 2018 ಯಾವುದು ಚುನಾವಣೆಗಳ 19 ಚುನಾವಣೆಯಲ್ಲಿ ನಾವೇ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬೆಂಬಲ ಕೊಟ್ಟು ನಮ್ಮ ಶಕ್ತಿ ಪ್ರಾರಂಭ ಮಾಡಿಲ್ಲ. ಇದೇ ನಡೆದಂತೆ ಇದೆಲ್ಲ ಬಂದಾಗ ಒಂದು ನಾವು ಚನ್ನಪಟ್ಟಣದಲ್ಲೂ ಜನ ಸ್ವಲ್ಪ ಬಿಜೆಪಿ ಹೋಗ್ತಾರೆ ಮಾತಾಡೋರು ಮಂಡ್ಯಕ್ಕೆ ಜನ ಹೆಚ್ಚಿದ್ರೆ ಮೇಲೆ ಎಲ್ಲರೂ ಕೂರಿಸ್ಕೊಂಡು ಕೂರಿಸ್ತೀವಿ. ಹಾಕಿದ್ರೆ ಮಲ್ಲಿಕಾರ್ಜುನ ಪಾಠ ಹೋಗಿ ತಗೊಳ್ತೀವಿ. ಮಂಡ್ಯ ಜಿಲ್ಲೆಯ ಇದು ನೋಡಿ ಯಾವುದೇ ಕಾರಣಕ್ಕೂ ನಾನು ಮಂಡ್ಯದಲ್ಲಿ ಇವತ್ತು ನಿಮ್ಮ ಮತ್ತು ವಿಶ್ವಾಸ ಇದೆ. ಈ ಭಾವನೆಗೆ ಇವತ್ತು ಒಂದು ಸಣ್ಣ ಪುಟ್ಟ ತರಲ್ಲ.
ಆಯ್ತು ನಾವು ಅವಕಾಶ ಕೊಡೋಣ ಅಂತೇಳಿ ಮ್ಯಾನಿಫೆಸ್ಟೋದಲ್ಲಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಬೆಂಗಳೂರಿನಲ್ಲಿ 7,000 ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಮಂಡ್ಯ ಧ್ವನಿಯಾಗಿ ಇವತ್ತು ಲೋಕಸಭೆಯಲ್ಲಿ ಮಾತನಾಡುವುದಿಲ್ಲ ಅಂತ ಹೇಳಿದೆ. ದೇವೇಗೌಡರು ಏಕಾಂತ ಧ್ವನಿ ಇದೆ. ಆ ಧ್ವನಿಯನ್ನು ಇವತ್ತು ಮಂಡ್ಯದಲ್ಲಿ ತೀರ್ಮಾನ ಇದೆ. ಆ ತೀರ್ಮಾನಕ್ಕೆ ತಲೆ ಮಾಡ್ತೇನೆ. ಧ್ವನಿಯಾಗಿದ್ದೇನೆ. ಕಾವೇರಿ ನೀರಿನ ವಿಷಯದಲ್ಲಿ ದೇವೇಗೌಡರ ಹೋರಾಟ ಇದೆ. ಅದಕ್ಕೆ ಒಂದು ಫಲ ತೆಗೆದುಕೊಳ್ಳಬೇಕಂತ ಇವತ್ತು ನನಗೆ 5ನೇ ಜನ್ಮ ಅಂತ ಹೇಳಿದ್ದೇನೆ. 5ನೇ ಜನ್ಮ ಇವತ್ತು ಕರ್ಕೊಂಡು ಆ ಚಿಕಿತ್ಸೆ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ದೇವರಿಗೆ ಪೂಜೆ ಮಾಡಿ ನಮ್ಮ ಜೀವಕ್ಕೆ ಇವತ್ತು ಏನು ತೊಂದರೆ ಆಗಬಾರದು ಅಂತ ಪೂಜೆ ಸಲ್ಲಿಸಿದ್ದೀವಿ. ಅದು ಫಲ ಹುಡುಕೊಂಡಿದ್ದೇನೆ. ಜೊತೆಗಿರ್ತಾನೆ ನಿಮ್ಮ ಆಸೆ ನೆರವೇರಿಸಿಕೊಡ್ತೇನೆ. ದಯವಿಟ್ಟು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.